ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕೇಂದ್ರ ಸರ್ಕಾರ 2025ರ ಇನ್ಕಮ್ ಟ್ಯಾಕ್ಸ್ ಬಿಲ್ನಲ್ಲಿ ಎನ್ಆರ್ಐ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆ ತಂದಿದೆ. ಭಾರತದಲ್ಲಿ ಯಾವುದೇ ರೀತಿಯ ಆದಾಯದ ಮೂಲವನ್ನ ಹೊಂದಿರುವವರು, ಯಾವುದೇ ರೀತಿಯ ಹೂಡಿಕೆ ಮಾಡಿರುವವರಿಗೆ ಈ ಹೊಸ ರೂಲ್ಸ್ ಗೊತ್ತಿರಲೇಬೇಕು ಎನ್ಆರ್ಐಗಳಿಗೆ. ಅದರಲ್ಲೂ ಎಲ್ಲಾ ರೀತಿಯ ಆದಾಯಕ್ಕೂ ಇನ್ಮುಂದೆ TDS ಕಟ್ ಆಗುತ್ತೆ. ಜೊತೆಗೆ ಅಗತ್ಯ ಬಿದ್ದಾಗ ಎನ್ಆರ್ಐ ಆಸ್ತಿಗಳನ್ನ ಸೀಸ್ ಮಾಡೋಕು ಸರ್ಕಾರಕ್ಕೆ ಪವರ್ಸ್ ಸಿಗ್ತಾ ಇದೆ. ಅದೇ ರೀತಿ ಡಿಪಾರ್ಚರ್ ರೂಲ್ಸ್ ನಲ್ಲಿ ಬದಲಾವಣೆ ತರ್ತಾ ಇದೆ. ಆದ್ರೆ ಪಾಸಿಟಿವ್ ಅಂಶ ಏನು ಅಂದ್ರೆ ಕ್ಯಾಪಿಟಲ್ ಗೇನ್ಸ್ ನಲ್ಲಿ ಟ್ಯಾಕ್ಸ್ ವಿನಾಯಿತಿ ಸಿಗ್ತಾ ಇದೆ. ಹೀಗೆ ಒಂದಷ್ಟು ಗುಡ್ ನ್ಯೂಸ್, ಒಂದಷ್ಟು ಸೀರಿಯಸ್ ನ್ಯೂಸ್ ಕೂಡ ಇವೆ. ಎನ್ಆರ್ಐಗಳಿಗೆ ಸಂಬಂಧಪಟ್ಟ ಎಲ್ಲ ಹೊಸ ಬದಲಾವಣೆ ಬಗ್ಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಎನ್ಆರ್ಐಗಳು. ಇದನ್ನ ಬೇರೆ ಎನ್ಆರ್ಐಗಳಿಗೂ ಕೂಡ ನೀವು ಶೇರ್ ಕೂಡ ಮಾಡಬಹುದು. ಎನ್ಆರ್ಐಗಳಿಗೆ ಬಿಗ್ ರಿಲೀಫ್. ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ ನಲ್ಲಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ ರೆಸಿಡೆನ್ಸಿ ಕ್ರೈಟೀರಿಯಾದಲ್ಲಿ ಯಾವುದೇ ಬದಲಾವಣೆ ತರ್ತಾ ಇಲ್ಲ. ಭಾರತದಲ್ಲಿ 15 ಲಕ್ಷ ರೂಪಾಯಿಗಿಂತ ಜಾಸ್ತಿ ಆದಾಯ ಪಡಿತಾ ಇದ್ದು ಬೇರೆ ದೇಶದಲ್ಲಿ ಟ್ಯಾಕ್ಸ್ ಕಟ್ತಿಲ್ಲ ಅಂದ್ರೆ ಅವ್ರನ್ನ ಮೊದಲಿನಂತೆ RNOR ಅಥವಾ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇವ್ರನ್ನ ಟ್ಯಾಕ್ಸ್ ಪರ್ಪಸ್ಗೆ ರೆಸಿಡೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅನ್ನೋ ಊಹಾಪೋಹಗಳಿದ್ವು. ಆದರೆ ಸರ್ಕಾರ ಯಾವುದೇ ಚೇಂಜಸ್ ಮಾಡಿಲ್ಲ. ಇದು ಎನ್ಆರ್ಐಗಳಿಗೆ ದೊಡ್ಡ ರಿಲೀಫ್. ಆದರೆ ಸರ್ಕಾರ ಇನ್ನು ಮುಂದೆ ಎನ್ಆರ್ಐಗಳ ಎಲ್ಲ ರೀತಿಯ ಟ್ಯಾಕ್ಸಬಲ್ ಇನ್ಕಮ್ಗೆ TDS ಕಟ್ ಮಾಡುತ್ತೆ. ಅಂದರೆ ಭಾರತದಲ್ಲಿ ಬರ್ತಿರೋ ಎಲ್ಲ ರೀತಿಯ ಟ್ಯಾಕ್ಸಬಲ್ ಆದಾಯಕ್ಕೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ TDS ಆಗುತ್ತೆ. ನಿಮ್ಮ ಕೈಗೆ ಇನ್ಕಮ್ ಬರುವಾಗಲೇ TDS ಕಟ್ ಆಗುತ್ತೆ. ನಂತರ ಟ್ಯಾಕ್ಸ್ ಕನ್ಸೆಷನ್ಗೆ ಎಲಿಜಿಬಲ್ ಇರೋರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿ ರೀಫಂಡ್ ಪಡ್ಕೋಬಹುದು. ಟ್ಯಾಕ್ಸ್ ಕಲೆಕ್ಷನ್ ವಿಧಾನ ಸುಲಭಗೊಳಿಸೋಕೆ ಜೊತೆಗೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನ ತಪ್ಪಿಸೋಕೆ ಸರ್ಕಾರ ಈ ರೂಲ್ಸ್ ತಂದಿದೆ. ಇನ್ನು ಒಂದು ವೇಳೆ ಎನ್ಆರ್ಐಗಳ ಒಟ್ಟಾರೆ ಆದಾಯದಲ್ಲಿ ಹೂಡಿಕೆ ಆದಾಯ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮಾತ್ರ ಇದ್ದು TDS ಕಟ್ ಆಗಿದ್ರೆ ಅಂತವರು IT ರಿಟರ್ನ್ಸ್ ಫೈಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬೇರೆ ಇನ್ಕಮ್ ಇದ್ರೆ, ಉದಾಹರಣೆಗೆ ಸ್ಯಾಲರಿ, ರೆಂಟಲ್, ಇಂಟ್ರೆಸ್ಟ್ ಇತ್ಯಾದಿ ಇನ್ಕಮ್ಗಳಿದ್ರೆ ಮಾತ್ರ ಫೈಲ್ ಮಾಡಬಹುದು. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಫ್ರೀ. ಎಸ್ ಸ್ನೇಹಿತರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನಲ್ಲಿ ಟ್ಯಾಕ್ಸ್ ಕನ್ಸೆಷನ್ ಪಡ್ಕೊಳ್ಳೋಕೆ ಎನ್ಆರ್ಐಗಳಿಗೆ ಒಳ್ಳೆ ಅಪಾರ್ಚುನಿಟಿ ಕೊಟ್ಟಿದೆ ಈಗ. ಇದು ವೆರಿ ಗುಡ್ ನ್ಯೂಸ್. ಒಂದು ವೇಳೆ ನಿಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನ ನೀವು ನಿರ್ದಿಷ್ಟ ಆಸೆಟ್ಗಳಲ್ಲಿ 6 ತಿಂಗಳ ಒಳಗಡೆ ಮತ್ತೆ ಹೂಡಿಕೆ ಮಾಡಿದ್ರೆ ನೀವು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನ ಕಟ್ಟೋ ಅವಶ್ಯಕತೆನೇ ಇರುವುದಿಲ್ಲ. ಆದರೆ ನೀವು ಹೊಸದಾಗಿ ಹೂಡಿಕೆ ಮಾಡ್ತಿರೋ ಆಸೆಟ್ ವ್ಯಾಲ್ಯೂ ನೀವು ಆಗಷ್ಟೇ ಮಾಡಿರೋ ಹಳೆ ಆಸೆಟ್ನ ಸೇಲ್ ವ್ಯಾಲ್ಯೂಗಿಂತ ಕಮ್ಮಿ ಇದ್ರೆ ಆಗ ನಿಮ್ಮ ಕ್ಯಾಪಿಟಲ್ ಗೇನ್ಸ್ನ ಒಂದಷ್ಟು ಅಮೌಂಟ್ಗೆ ಮಾತ್ರ ವಿನಾಯಿತಿ ಸಿಗುತ್ತೆ. ಒಟ್ಟಾರೆಯಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನಲ್ಲಿ ತೆರಿಗೆ ಉಳಿಸೋಕೆ ಅವಕಾಶ ಇದೆ. ಸ್ನೇಹಿತರೆ, ಎನ್ಆರ್ಐಗಳು ಭಾರತದಲ್ಲಿ ಹೂಡಿಕೆ ಮಾಡಿ ಟ್ಯಾಕ್ಸ್ ಬೆನಿಫಿಟ್ಸ್ ಪಡ್ಕೊಳ್ಳೋಕೆ ಇನ್ನೊಂದು ದಾರಿ ಏನು ಅಂತ ಹೇಳಿದ್ರೆ ಭಾರತದ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳ ಮೇಲೆ ಹೂಡಿಕೆ ಮಾಡೋದು. ಭಾರತ ಮುಂದಿನ 3 ವರ್ಷದಲ್ಲಿ ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಲ್ಲುತ್ತೆ ಅಂತ ನಮ್ಮ ಸರ್ಕಾರನೂ ಹೇಳ್ತಾ ಇದೆ. ಗ್ಲೋಬಲ್ ಏಜೆನ್ಸಿಗಳು ಕೂಡ ಆ ರೀತಿ ಪ್ರಿಡಿಕ್ಟ್ ಮಾಡ್ತಿವೆ. ಯಾಕಂದ್ರೆ ಭಾರತ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕಾನಮಿಯಲ್ಲಿ ಒಂದು. ಈ ಗ್ರೋತ್ ಸ್ಟೋರಿಯಲ್ಲಿ ಎನ್ಆರ್ಐಗಳು ಕೂಡ ಪಾಲ್ಗೊಳ್ಳಬಹುದು. ತಿಂಗಳಿಗೆ ಕೇವಲ 18,000 ರೂಪಾಯಿಯ ಅಥವಾ $213-214 ಭಾರತದ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳಲ್ಲಿ ಯುಲಿಪ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳಲ್ಲಿ ಹೂಡಿಕೆ ಮಾಡಬಹುದು. ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿದಾಗ 20% ಪ್ಲಸ್ ರಿಟರ್ನ್ಸ್ ಜನರೇಟ್ ಆಗಿರೋದನ್ನ ಕೂಡ ಗಮನಿಸಬಹುದು. ಅಷ್ಟೇ ಅಲ್ಲ, ಈ ಯುಲಿಪ್ ಪ್ಲಾನ್ಗಳಲ್ಲಿ ಈಕ್ವಿಟಿ ರೀತಿಯ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಜೊತೆಗೆ ಲೈಫ್ ಇನ್ಶೂರೆನ್ಸ್ನ ಕವರೇಜ್ ಕೂಡ ಸಿಗುತ್ತೆ. ಯಾವುದೇ ದೇಶದಲ್ಲಿ ಕೂತ್ಕೊಂಡು ದಿನದ 24 ಗಂಟೆ ಆನ್ಲೈನಲ್ಲೇ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಚೆಕ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. 5 ವರ್ಷಗಳ ಲಾಕ್ ಇನ್ ಪೀರಿಯಡ್ ಇದ್ದೇ ಇರುತ್ತೆ. ಅದಾದಮೇಲೆ ಲಿಕ್ವಿಡಿಟಿ ಆಪ್ಷನ್ಸ್ ಓಪನ್ ಅಪ್ ಆಗುತ್ತೆ. ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಳೋ ಆಪ್ಷನ್ಸ್ ಕೂಡ ಓಪನ್ ಆಗೋಕೆ ಶುರುವಾಗ್ತವೆ. ಮಾರ್ಕೆಟ್ ರಿಸ್ಕ್ ಅವಾಯ್ಡ್ ಮಾಡೋಕೆ ಫಂಡ್ ಸ್ವಿಚ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೂಡ ಸಿಗುತ್ತೆ. ಸುಮಾರು 150ಕ್ಕೂ ಅಧಿಕ ಫಂಡ್ಗಳಿಂದ ಆಯ್ಕೆ ಮಾಡಿಕೊಳ್ಳೋ ಅಪಾರ್ಚುನಿಟಿ ಇರುತ್ತೆ. ಡಿಸಿಪ್ಲಿನ್ಡ್ SIP ಮೂಲಕ ಹೂಡಿಕೆ ಮಾಡ್ಕೊಂಡು ಹೋಗ್ಬೋದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಚೆಕ್ ಮಾಡಿ, ಅವುಗಳ ಫೀಚರ್ಗಳನ್ನು ಚೆಕ್ ಮಾಡಿ, ಫಂಡ್ ಟೈಪನ್ನು ಚೆಕ್ ಮಾಡಿ, ಪಾಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ಚೆಕ್ ಮಾಡಿ ನೀವು ನಿಮಗೆ ಸೂಕ್ತವಾದ ಡಿಸಿಷನನ್ನು ಮಾಡ್ಬೋದು.
ಅದರಲ್ಲಿ SIP ಮಾಡೋದಕ್ಕೋ ಲಮ್ಸಮ್ ಇನ್ವೆಸ್ಟ್ಮೆಂಟ್ಗೋ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಡಿಸಿಷನ್ ತಗೊಳ್ಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಲಿಂಕ್ ಇದೆ, ಪೂರ್ಣ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇಂಟ್ರೆಸ್ಟ್ ಡಿವಿಡೆಂಡ್ ಮೇಲೆ 20% ಟ್ಯಾಕ್ಸ್, ಮ್ಯೂಚುವಲ್ ಫಂಡ್ ಆದಾಯಕ್ಕೆ 20% ಟ್ಯಾಕ್ಸ್. NRIಗಳು ಭಾರತ ಸರ್ಕಾರ ಅಥವಾ ಭಾರತದ ಕಂಪನಿಗಳಿಂದ ಪಡ್ಕೊಳ್ಳೋ ಇಂಟ್ರೆಸ್ಟ್ ಇನ್ಕಮ್ ಮೇಲೆ 20% ಟ್ಯಾಕ್ಸ್ ಇರುತ್ತೆ. ಆದರೆ ಇನ್ಫ್ರಾಸ್ಟ್ರಕ್ಚರ್ ಡೆಟ್ ಫಂಡ್ಗಳ ಮೇಲಿನ ಹೂಡಿಕೆಯಿಂದ ಬರೋ ಇಂಟ್ರೆಸ್ಟ್ಗೆ ಇದು ಅಪ್ಲೈ ಆಗೋದಿಲ್ಲ. ಅದಕ್ಕೆ 5% ಟ್ಯಾಕ್ಸ್ ಮಾತ್ರ ಇರುತ್ತೆ. ಅದೇ ರೀತಿ ವಿದೇಶಿ ಕರೆನ್ಸಿ ಬಳಸಿ ಖರೀದಿಸಿರೋ ಮ್ಯೂಚುವಲ್ ಫಂಡ್ಗಳಿಂದ ಬರೋ ಇನ್ಕಮ್ಗೆ, ರಿಪೀಟ್, ವಿದೇಶಿ ಕರೆನ್ಸಿ ಬಳಸಿ ಖರೀದಿಸಿರೋ ಮ್ಯೂಚುವಲ್ ಫಂಡ್ಗಳಿಂದ ಬರೋ ಇನ್ಕಮ್ಗೆ 20% ಟ್ಯಾಕ್ಸ್ ಇರುತ್ತೆ ಅಂತ ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಹೇಳ್ತಾ ಇದೆ. ಸೊ ಇಂಡಿಯನ್ ಕರೆನ್ಸಿ ಬಳಸಿ ಮ್ಯೂಚುವಲ್ ಫಂಡ್ ಖರೀದಿಸೋದು ಉತ್ತಮ ಆಗುತ್ತೆ ಇವಾಗ. ಅಷ್ಟೇ ಅಲ್ಲ, ಯಾವುದೇ ರೀತಿಯ ಡಿವಿಡೆಂಡ್ ಇನ್ಕಮ್ಗೆ 20% ಟ್ಯಾಕ್ಸ್ ಇರುತ್ತೆ. ಭಾರತದ ಕಂಪನಿಗಳಿಂದ ಬರೋ ಡಿವಿಡೆಂಡ್ಗೆ 20% ಟ್ಯಾಕ್ಸ್. ಆದರೆ ಡಿವಿಡೆಂಡ್ IFSCಯಿಂದ ಬರ್ತಾ ಇದ್ರೆ ಅಥವಾ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸರ್ವಿಸ್ ಸೆಂಟರ್ಗಳಿಂದ, ಉದಾಹರಣೆಗೆ ಗಿಫ್ಟ್ ಸಿಟಿಯಿಂದ ಬರೋ ಡಿವಿಡೆಂಡ್ಗೆ 10% ಟ್ಯಾಕ್ಸ್ ಇರುತ್ತೆ. ಅಂದರೆ 10% ಕನ್ಸೆಷನ್ ಸಿಗುತ್ತೆ ಈ ವಿಚಾರದಲ್ಲೂ ಕೂಡ. ಇದೆಲ್ಲ ತುಂಬ ಕನ್ಫ್ಯೂಸಿಂಗ್ ಅಂತ ಅನಿಸ್ಬೋದು. ಡೆಫಿನೆಟ್ಲಿ ನಿಮಗಿದೆಲ್ಲ ಪ್ರೈಮರಿ ಇನ್ಫಾರ್ಮೇಷನ್ ಅಂತ ಅನ್ಕೊಳ್ಳಿ. ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳು ಅಥವಾ ಆಡಿಟರ್ಗಳ ಹತ್ರ ಪೂರ್ಣವಾಗಿ ನೀವು ಈ ಪಾಯಿಂಟನ್ನು ಇಟ್ಕೊಂಡು ನೋಟ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ನಿಮಗೆ ಕರೆಕ್ಟ್ ಆಗೋ ಪ್ಲಾನನ್ನು, ಫಿನಾನ್ಷಿಯಲ್ ಪ್ಲಾನಿಂಗನ್ನು ನೀವು ಮಾಡ್ಬೋದು. ಇನ್ನೂ ಒಂದಷ್ಟು ಅಂಶಗಳಿದಾವೆ ಸ್ನೇಹಿತರೆ. ಟ್ಯಾಕ್ಸ್ ರಿಕವರಿ. NRI ಆಸ್ತಿಗಳಿಂದ ಟ್ಯಾಕ್ಸ್ ರಿಕವರಿ ಮಾಡೋಕೆ ತೆರಿಗೆ ಇಲಾಖೆಗೆ ಈಗ ಇನ್ನಷ್ಟು ಅಧಿಕಾರ ಸಿಕ್ಕಿದೆ. ಒಂದು ವೇಳೆ NRIಗಳು ತೆರಿಗೆ ಬಾಕಿ ಇಟ್ಕೊಂಡಿದ್ರೆ ತೆರಿಗೆ ಇಲಾಖೆ ಭಾರತದಲ್ಲಿರೋ ಅವರ ಆಸ್ತಿಯನ್ನು ಸೀಸ್ ಮಾಡಿ ಬಾಕಿ ಇರೋ ಟ್ಯಾಕ್ಸನ್ನು ರಿಕವರ್ ಮಾಡ್ಕೊಳ್ಳೋಕ್ಕೂ ಅಪಾರ್ಚುನಿಟಿ ಇದೆ. ಆ ಪವರ್ ಇಲಾಖೆಗೆ ಸಿಗ್ತಾ ಇದೆ. ಡಿಪಾರ್ಚರ್ ರೂಲ್ಸ್ ಕಠಿಣ. ಒಂದು ವೇಳೆ ಭಾರತ ಬಿಡೋ ಪ್ಲಾನ್ ಇದ್ದರೆ NRIಗಳು ಸಾಕಷ್ಟು ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಕೇಂದ್ರ ಸರ್ಕಾರ ಡಿಪಾರ್ಚರ್ ರೂಲ್ಸ್ ಬಹಳ ಸ್ಟ್ರಿಕ್ಟ್ ಮಾಡ್ತಾ ಇದೆ. ಹೊರಡೋ ಮುಂಚೆ ಪ್ಯಾನ್ ಡೀಟೇಲ್ಸ್, ವಿದೇಶಕ್ಕೆ ಹೋಗ್ತಿರೋ ಕಾರಣ ಹಾಗೂ ಯಾವ ಅವಧಿಗೆ ಹೋಗ್ತಿದ್ದೀರಾ ಅಂತ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು. ಒಂದು ವೇಳೆ ಪ್ಯಾನ್ ಇಲ್ಲ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಿಂದ ಅಗತ್ಯ ಸರ್ಟಿಫಿಕೇಟ್ ತಗೊಳ್ಳೇಬೇಕು. ಎಲ್ಲಕ್ಕಿಂತ ಇಂಪಾರ್ಟೆಂಟ್, NRIಗಳ ತೆರಿಗೆ ಬಾಕಿ ಇದ್ರೆ ಈಗ ಅಧಿಕಾರಿಗಳು ಅವ್ರನ್ನ ದೇಶ ಬಿಡದಂತೆ ತಡಿಬಹುದು. ಹೂಡಿಕೆ ಮುಂಚೆ ಅಡ್ವಾನ್ಸ್ ರೂಲಿಂಗ್. NRIಗಳು ಭಾರತದಲ್ಲಿ ಹೂಡಿಕೆ ಮಾಡೋಕ್ಕೂ ಮುಂಚೆ ಇಲ್ಲಿನ ಟ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಳ್ಳೋಕೆ ಅಡ್ವಾನ್ಸ್ ರೂಲಿಂಗ್ಗೆ ಅಪ್ಲೈ ಮಾಡ್ಬೋದು. ಆ ಮೂಲಕ ಟ್ಯಾಕ್ಸೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಪಡ್ಕೊಂಡು ಆಮೇಲೆ ಹೂಡಿಕೆ ಮಾಡ್ಬೋದು. NRIಗಳಿಗೆ ಟ್ಯಾಕ್ಸ್ ವಿಚಾರದಲ್ಲಿ ಯಾವುದೇ ಕನ್ಫ್ಯೂಷನ್ ಆಗಬಾರ್ದು, ಟ್ಯಾಕ್ಸ್ ವಿವಾದಗಳಾಗಬಾರ್ದು ಅಂತ ಸರ್ಕಾರ ಈ ಒಂದು ಅವಕಾಶವನ್ನು, ಈ ಟ್ಯಾಕ್ಸ್ ರೂಲಿಂಗ್ಗೆ ಅಪ್ಲೈ ಮಾಡುವಂತಹ ಒಂದು ಆಪರ್ಚುನಿಟಿಯನ್ನು ಕೂಡ ಕೊಡ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು 2025ರ ಇನ್ಕಮ್ ಟ್ಯಾಕ್ಸ್ ವಿಚಾರವಾಗಿ NRIಗಳಿಗೆ ಆಗಿರೋ ಒಂದಷ್ಟು ಬದಲಾವಣೆಗಳು. ಅವರಿಗೆ NRIಗಳಿಗೆ ಗೊತ್ತಿರಲೇಬೇಕಾಗಿರೋ ಒಂದಷ್ಟು ಸಂಗತಿಯನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನ. ಇತರ NRIಗಳಲ್ಲೂ ಕೂಡ ನೀವು ಇದನ್ನು ಶೇರ್ ಮಾಡಬಹುದು. ಇನ್ನು ಕೊನೆಯದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಭಾರತದ ಯುಲಿಪ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳಲ್ಲಿ ಹೂಡಿಕೆ ಮಾಡೋ ಆಸಕ್ತಿ ನಿಮಗಿದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟಲ್ಲಿ ಲಿಂಕ್ ಇರುತ್ತೆ. ಆಸಕ್ತರು ಚೆಕ್ ಮಾಡಬಹುದು, ಪೂರ್ಣ ಮಾಹಿತಿಯನ್ನು ಪಡಿಬೋದು. ನಿಮಗೆ ಬೇಕಾಗಿರೋ ಥರದ ಫಂಡನ್ನು ಆಯ್ಕೆ ಮಾಡ್ಕೋಬೋದು. ಯಾಕಂದರೆ ಎಲ್ಲ ಥರದ ರಿಸ್ಕ್ ಅಪಟೈಟ್ ಇರುವಂತಹ ಇನ್ವೆಸ್ಟರ್ಸ್ಗೂ ಸೂಟ್ ಆಗೋ ರೀತಿ ಎಲ್ಲ ರೀತಿಯ ಪ್ಲಾನ್ಸ್ ಇದ್ದಾವೆ. ನೀವು ಚೆಕ್ ಮಾಡಿಕೊಂಡು ನಿಮಗೆ ಯಾವ್ದು ಸೂಕ್ತ ಆಗುತ್ತೆ, ಯಾವ SIP ಅಥವಾ ಲಮ್ಸಮ್ ಯಾವ ರೀತಿ ನಿಮಗೆ ಮಾಡ್ಕೊಳ್ಳೋಕೆ ಬಯಸ್ತೀರಿ ನೀವು, ಅದೆಲ್ಲವನ್ನು ನೀವು ನೋಡಿಕೊಂಡು ನೀವು ಪ್ಲಾನ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ಲಿಂಕ್ ಇದೆ. ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಸೂಕ್ತ ಅನಿಸೋ ಡಿಸಿಷನ್ ನೀವು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.